ದಾಂಡೇಲಿಯಲ್ಲಿ ಬಿಎಸ್ಎನ್ಎಲ್ ಗ್ರಾಹಕ ಸೇವಾ ಕೇಂದ್ರ ಸ್ಥಗಿತ. ಬಿಎಸ್ಎನ್ಎಲ್ ಗ್ರಾಹಕ ಸೇವಾ ಕೇಂದ್ರದ ಸೇವೆಯನ್ನು ಸ್ಥಳಾಂತರಿಸದಂತೆ ಸಾರ್ವಜನಿಕರಿಂದ ಆಗ್ರಹ. ಕಳೆದ ಅನೇಕ ವರ್ಷಗಳಿಂದ ಸೇವೆಯನ್ನು ನೀಡುತ್ತಾ ಬಂದಿರುವ ಬಿಎಸ್ಎನ್ಎಲ್ ಗ್ರಾಹಕ ಸೇವಾ ಕೇಂದ್ರವು ಕಳೆದ 1 ತಿಂಗಳಿನಿಂದ ಸೇವಾ ಕೇಂದ್ರಕ್ಕೆ ಬೀಗ ಜಡಿದು ಸೇವೆಯನ್ನು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಾರ್ಯಾಲಯಕ್ಕೆ ಸ್ಥಳಾಂತರಿಸಿರುವುದಕ್ಕೆ ಗ್ರಾಹಕರಿಂದ ಆಕ್ರೋಶ ವ್ಯಕ್ತವಾಗಿದೆ. 10 ಸಿಬ್ಬಂದಿಗಳಿದ್ದ ಬಿಎಸ್ಎನ್ಎಲ್ ಗ್ರಾಹಕ ಸೇವಾ ಕೇಂದ್ರದಲ್ಲಿ ಇತ್ತೀಚಿನ ಕೆಲವು ತಿಂಗಳುಗಳಿಂದ 1-2 ಸಿಬ್ಬಂದಿಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೀಗ ಕಳೆದ 1 ತಿಂಗಳ ಹಿಂದೆ ಇದ್ದಿರುವ ಸಿಬ್ಬಂದಿ ತರಬೇತಿಗೆ ಹೋಗಿರುವ ಹಿನ್ನೆಲೆಯಲ್ಲಿ ಗ್ರಾಹಕ ಸೇವಾ ಕೇಂದ್ರಕ್ಕೆ ಬೀಗ ಜಡಿದು ಇಲ್ಲಿಯ ಸೇವೆಯನ್ನು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಾರ್ಯಾಲಯಕ್ಕೆ ಸ್ಥಳಾಂತರಿಸಲಾಗಿದೆ. ಇದರಿಂದ ಬಿಎಸ್ಎನ್ಎಲ್ ಸಿಮ್ ಕಾರ್ಡ್ ಬೇಕಾಗಿದ್ದಲ್ಲಿ ಅಥವಾ ಬದಲಾವಣೆಗಾಗಿ ಹಳಿಯಾಳಕ್ಕೆ ಹೋಗಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಬಿಎಸ್ಎನ್ಎಲ್ ಪಾವತಿಗಾಗಿ ಸೇವಾ ಕೇಂದ್ರದ ಬದಲು ಬಿಎಸ್ಎನ್ಎಲ್ ಎಕ್ಸ್ಚೇಂಜ್ ಕಚೇರಿಗೆ ಹೋಗಬೇಕಾಗಿದೆ. ಇದರಿಂದ ಗ್ರಾಹಕರಿಗೆ ತೀವ್ರ ತೊಂದರೆಯಾಗಿದ್ದು, ಕೂಡಲೇ ಬಿಎಸ್ಎನ್ಎಲ್ ಗ್ರಾಹಕ ಸೇವಾ ಕೇಂದ್ರವನ್ನು ಪುನಃ ತೆರೆಯಬೇಕೆಂದು ಇಂದು ಗುರುವಾರ ಮಧ್ಯಾಹ್ನ 1 ಗಂಟೆಗೆ ಮಾಧ್ಯಮದ ಮೂಲಕ ಬಿಎಸ್ಎನ್ಎಲ್ ಬಳಕೆದಾರರು ಆಗ್ರಹಿಸಿದ್ದಾರೆ. आया था मैं ऑफिस का नेट का बिल भरने के लिए आया था, तो बंद था. अभी भी आया बंद है. ये गवर्नमेंट ऑफिस है ना, अभी कब तक ये ऐसा ही बंद रहना? कितने बार आना जाना वापस है, क्या समझ नहीं आ रहा. कभी भी आओ बंद ही रह रहा है. शिफ्ट किए बोलते हैं, किधर शिफ्ट किए क्या कुछ भी इसका पता नहीं. ಗ್ರಾಹಕರ ಸೇವಾ ಕೇಂದ್ರ ಕ್ಲೋಸ್ ಮಾಡಬಾರ್ದು ಅಂತ ಇರ್ತದಲ್ಲ, ಮತ್ತು ಯಾಕೆ ಕ್ಲೋಸ್ ಮಾಡಿ ಅಂದರೆ ಕ್ಲೋಸ್ ಮಾಡಿಲ್ಲ, ಇವರು ಶಿಫ್ಟ್ ಮಾಡಿದ್ದಾರೆ. ಎಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ? ಅಲ್ಲಿ ಇಲ್ಲಿ ಬರ್ದಿದ್ದ ಪ್ರಕಾರ ಎಕ್ಸ್ಚೇಂಜ್ ಅಲ್ಲಿ ಶಿಫ್ಟ್ ಅಂತ ಬರ್ದಿದ್ದಾರೆ. ಆದ್ರೆ ಈ ತರ ಗ್ರಾಹಕರ ಸೇವಾ ಕೇಂದ್ರ ಶಿಫ್ಟ್ ಮಾಡ್ಬೋದಾ ಅಂತ. ಅಲ್ಲ, ಮಾಡ್ಬೋದಾ? ಮಾಡಬಾರ್ದು ಅಂತ ಹೇಳಿ ಸುದ್ದಿ ಇದೆ. ಅದು ಕೇಳಿದೆ, ಮತ್ತೆ 2 ಸಲ ಬಂದಾಗ್ಲೂ ಮತ್ತೆ ಹಿಂಗೆ ಯಾಕೆ ಬಂದಾಗಿದೆ ಅಂದಾಗ, ಇಲ್ಲ ಗ್ರಾಹಕರ ಸೇವಾ ಕೇಂದ್ರ ಬೇರೆ ಕಡೆ ಶಿಫ್ಟು ಮಾಡುವಂಗಿಲ್ಲ ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಇದು ಗ್ರಾಹಕರ ಸೇವಾ ಕೇಂದ್ರ ಅಂತ ತೆಗ್ದಿಟ್ಟು ಮತ್ತೆ ಎಕ್ಸ್ಚೇಂಜ್ ಅಲ್ಲಿ ಇಟ್ಟರೆ ಏನು ಪ್ರಯೋಜನ ಆಯ್ತು ನಮ್ಗೆ? ಈಗ ಎಷ್ಟು ದಿನ ಆಯ್ತು ಈ ರೀತಿಯಾಗಿ? 1 ತಿಂಗಳಿಂದ ಈ ತರ ನೋಟಿಸ್ ಹಾಕಿ. ಈಗ ಇದನ್ನ ಸಮಸ್ಯೆ ಏನಾಗುತ್ತೆ ಇದು ಬಂದಾದ್ರೆ? ಸಮಸ್ಯೆ ಬಂದಾದ್ರೆ ಏನು ಗ್ರಾಹಕರಿಗೆ ಬಹಳ ದೊಡ್ಡ ಪ್ರಾಬ್ಲಮ್ ಅಲ್ಲ ಸರ್. ಈಗ ಬಿಲ್ ತುಂಬಿಗೆ ಬರಬೇಕು, ಸಿಮ್ಮಿಗೆ ಬರಬೇಕು, ಎಲ್ಲರೂ ಗ್ರಾಹಕರ ಸೇವಾ ಕೇಂದ್ರಕ್ಕೆ ಬರ್ತಾರೆ. ಬಿಟ್ರೆ ಎಕ್ಸ್ಚೇಂಜ್ ಅದು ಮೇಂಟೆನೆನ್ಸ್ ಆಯ್ತಲ್ಲ, ಅಲ್ಲಿ ಯಾರು ಕೇಳಲಿಕ್ಕೆ ಹೋಗೋದಿಲ್ಲ. ಮತ್ತು ಅದು ಮೇಂಟೆನೆನ್ಸ್ ಅಲ್ಲಿ ಇವರು ಗ್ರಾಹಕರ ಸೇವಾ ಕೇಂದ್ರ ಇಟ್ಕೊಂಡು ಅಲ್ಲಿ ಹೆಂಗೆ ಮಾಡ್ತಾರೆ? ಅದೇ ನಾನು 2-3 ಸಲ ಬಂದು ಯಾರು ಫೋನಿಗೂ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ನಂಗೆ ಪರಿಚಯ ಇದ್ದವ್ರು ಒಬ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೋಡಿದೆ, ಅವರು ಪರಿಚಯ ಆಗ್ತಾ ಇಲ್ಲ, ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ. ಅದಕ್ಕೆ ನೋಡೋಣ ಅಂತ ನಿಂತಿದೆ. ನೀವು ಬಂದಿದ್ದಕ್ಕೆ ಚಲೋ ಆಯ್ತಿದ. ಈ ರೀತಿ ಪ್ರಾಬ್ಲಮ್ ಆಗಿದೆ ನೋಡ್ರಿ. ಇದನ್ನ ಏನಂತ ಹೇಳಿ ನೋಡ್ಕೊಂಡು ಸ್ವಲ್ಪ ಸರಿ ಮಾಡ್ಕೊಂಡ್ರೆ ದಾಂಡೇಲಿ ಗ್ರಾಹಕರಿಗೆ ಒಂದು ಅನುಕೂಲ ಅಲ್ಲ. ಗ್ರಾಹಕರ ಸೇವಾ ಕೇಂದ್ರ 1 ತಿಂಗಳಾಯ್ತು ಬಂದಾಗಿ. 1 ತಿಂಗಳಿಂದ ಹಿಂಗೆ ಈ ರೀತಿ ನೋಟಿಸ್ ಹಾಕೊಂಡೆ ಇದೆ. ಅಂದ್ರೆ ಇಲ್ಲ ಅವರು ಸೇವೆ ಮಾಡ್ತಾ ಇಲ್ಲ, ಎಲ್ಲ ಅವರು ಸೇವೆ ಕೊಡ್ತಾ ಇದ್ದಾರೆ ಗೊತ್ತಿಲ್ಲ, ಬೇರೆ ಕಡೆ ಎಲ್ಲೋ ಮಾಡ್ತಾ ಇದ್ದಾರೆ. ಜನತೆಗೆ ಸೇವೆ ಸಲ್ಲಿಸುವಂತಾಗಲಿ ಅನ್ನೋದೇ ನಮ್ದು ಇದು, ಮತ್ತೇನಿಲ್ಲ ಉದ್ದೇಶ. ಇಲ್ಲೇ ಇದ್ರೆ ಚಲೋ ಅಂತ ಎಲ್ಲರಿಗೆ. ಹಳ್ಳಿಯಿಂದ ನಿನ್ನೆ ಜೋಡಾದವ್ರು ಬಂದಿದ್ದ, ಈಗ ಒಂದು ಸ್ವಲ್ಪ ಮುಂಚೆ ಕೇಳ್ಕೊಂಡು ಎಲ್ಲದು ಏನಂತ ಪಾಪ ಅವ್ನು ಗೊತ್ತಿಲ್ಲ, ನನಗೂ ಸರಿ ಗೊತ್ತಿಲ್ಲ. ಅಪ್ಪ ನೋಡ್ಕೊಂಡು ಹೋಗಂದ್ರೆ ಅವನು ಹೋದ. ಅದೇ ಇವ್ರು ಬಂದ್ಮೇಲೆ ನಾ ಇಲ್ಲಿ ನೋಡೋಣ ಅಂತ ಬಂದೆ. ನೀವು ಬಂದಿದ್ದು ನೋಡಿ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ಇದು ಗ್ರಾಹಕರ ಬಳಕೆ ಕೇಂದ್ರ ಬಂದಿದೆಯಾ? ಹೌದು ಸರ್. ಒಬ್ಬರು ಅಲ್ಲಿ ಅಂದ್ರೆ ಅಲ್ಲಿ ಟ್ರೈನಿಂಗ್ ಹೋಗಿದ್ದಾರೆ ಅವರು ಇನ್ನೊಂದು ಮಂಡೇ ಸರ್ 1 ತಿಂಗಳಾಯ್ತು ಸರ್. ಈಗ ಏನಾಗಿದೆ, ನಾವು ಯಾಕೆ ಕೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಈಗ ನಾವು ಅಲ್ಲಿ ಹೋದ ಕೂಡಲೇ ಎಲ್ಲರೂ ಪಾಪ ಇಂಗ್ಲೀಷ್ ಓದ್ಲಿಕ್ಕೆ ಬರೋದಿಲ್ಲ. ಎಲ್ಲರೂ ಓದ್ಲಿಕ್ಕೆ ಬರೋರಿದ್ರೆ ಓಕೆ, ಅಲ್ಲಿ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಕೆಲವೊಬ್ರಿಗೆ ಅಷ್ಟೇ ಗೊತ್ತಾಗುತ್ತೆ. ಈಗ ಬಡವರು ಅನಕ್ಷರಸ್ಥರು ಬರ್ತಾರೆ, ಅವ್ರು ಏನು ಬಾಗಿಲು ನೋಡಿಕೊಂಡು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ಹೋಗ್ಬೇಕೇನೋ. ಅದೇ ಎಲ್ರಿಗೂ ಗೊತ್ತಾಗೋದಿಲ್ಲಲ್ಲ ಸರ್, ಇಂಗ್ಲೀಷ್ನಲ್ಲಿದೆ ಅಲ್ಲಿ. ನಾನು ನಿಮ್ಮ ಮೇಲೆ ಇದು ಆಗೋದಂತಲ್ಲ, ಒಟ್ಟು ಬಂದಾಗಿಲ್ಲ. ಹಾಗಾದ್ರೆ ಈಗ ಅವ್ರು ದುಡ್ಡು ಕಟ್ಟಲಿಕ್ಕೆ ಎಲ್ಲಿ ಹೋಗ್ಬೇಕು? ದುಡ್ಡು ಕಟ್ಟಲಿಕ್ಕೆ ಇಲ್ಲೇ ಬರ್ಬೋದು ಸರ್, ಈ ಕಡೆ ಆಫೀಸಲ್ಲಿ. ಅಲ್ಲಿ ಟ್ರೈನಿಂಗ್ ಯಾರು ಮೇಡಮ್ ಇದ್ರು ಮುಂಚೆ, ಅವರು ಟ್ರೈನಿಂಗ್ ಹೋಗಿದಾರಲ್ಲ, ಸೊ ಅದನ್ನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಸದ್ಯದ ಮಟ್ಟಿಗೆ ಇಲ್ಲಿ ಅವ್ರು ಬಂದ ನಂತರ ಮತ್ತೆ ಸರ್ ಈ ಟ್ರೈನಿಂಗ್ ಎಷ್ಟು ಇನ್ನೊಂದು 5-6 ತಿಂಗಳಿದೆಯಾ? ಇಲ್ಲ ಸರ್, ಈಗ ಇನ್ನೊಂದು ವೀಕ್ ಅಲ್ಲಿ ಬರ್ತಾರೆ. ಬೇಕಾದ್ರೆ ಜಗದೀಶ್ ಕುಮಾರ್ ಅಂತ ಇನ್ಚಾರ್ಜ್ ಇದ್ದಾರೆ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಹೇಳ್ತಾರಲ್ಲ. ಅವ್ರು ಎಲ್ಲಿ ಇರ್ತಾರೆ ಸರ್? ಅವರು ದಾಂಡೇಲಿ ಇನ್ಚಾರ್ಜ್, ಅಲ್ಲಿ ಹಳಿಯಾಳದಲ್ಲಿ ಇರ್ತಾರೆ.